ಹಲೋ ಫ್ರೆಂಡ್ಸ್, ನೀವು ಆಗಾಗ ಏಂಜಲ್ ನಂಬರ್ಸ್ ಅಂದರೆ ದೈವಿಕ ಸಂಖ್ಯೆಗಳನ್ನು ನೋಡಿರ್ತೀರಾ. ಉದಾಹರಣೆಗೆ 111, 222, 555, 777 ಅಥವಾ 1111. ಇದು ಕೇವಲ ಅಚಾನಕ್ಕಾಗಿ ಕಾಣಿಸಿಕೊಂಡಿರಬಹುದಾ, ಅಥವಾ ಯೂನಿವರ್ಸ್ ನಿಮಗೆ ನೀಡ್ತಿರೋ ಯಾವುದೋ ಗುಪ್ತ ಸಂದೇಶ ಇರಬಹುದಾ? ಇದು ನಿಜಾನಾ? ಈ ಏಂಜಲ್ ನಂಬರ್ಸನ್ನು ನನ್ನ ದಿನನಿತ್ಯದ ಕೆಲಸಗಳಿಗೆ ಹೇಗೆ ಅರ್ಥ ಮಾಡೋದು? ನಮ್ಮ ಕಷ್ಟ ಸುಖ ಅದಕ್ಕೇನು ಗೊತ್ತಿರುತ್ತೆ? ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ಇಂದು ಇಲ್ಲಿ ನೀವು ತಿಳಿಯುವ ವಿಷಯ ನಿಮ್ಮ ದಿನನಿತ್ಯದ ಅನುಮಾನಗಳನ್ನು ಪರಿಹರಿಸೋಕೆ ಸಹಾಯ ಮಾಡಬಲ್ಲದು. ಏಂಜಲ್ ನಂಬರ್ಸ್ ಎಂದರೇನು? ಇದು ಆಧುನಿಕ ಸ್ಪಿರಿಚುವಲ್ ನ್ಯೂಮರಾಲಜಿಯಲ್ಲಿ ತುಂಬ ಜನಪ್ರಿಯವಾದ ಶಬ್ದ. ಇದರ ಪ್ರಕಾರ ಒಂದೇ ಸಂಖ್ಯೆ ಮತ್ತೆ ಮತ್ತೆ ಕಾಣಿಸಿದಾಗ ಅದು ಯೂನಿವರ್ಸ್ ಅಥವಾ ದೈವಶಕ್ತಿ ನಮಗೆ ನೀಡುವ ಒಂದು ಸಂದೇಶ ಆಗಿರಬಹುದು. ಇದನ್ನು ಒಂದು ರಿಫ್ಲೆಕ್ಷನ್ ಟೂಲ್ ಅಥವಾ ಆತ್ಮಾವಲೋಕನದ ಅವಕಾಶವಾಗಿ ಬಳಸಿಕೊಳ್ಳಬಹುದು. ಒಂದೊಂದು ಸಂಖ್ಯೆಯ ಅಂದರೆ 1ರಿಂದ 9 ಸಂಖ್ಯೆಯ ಮಹತ್ವ ಮತ್ತು ಅದರ ಅರ್ಥ ಇದೇ ಚಾನಲ್ನಲ್ಲಿ ಈ ವಿಡಿಯೋನಲ್ಲಿ ತೋರಿಸಿದೆ. ಅದನ್ನು ಕೂಡ ನೀವು ನೋಡಬಹುದು. ಇವತ್ತು ಈ ವಿಡಿಯೋನಲ್ಲಿ ಅದರ ಪ್ರಾಕ್ಟಿಕಲ್ ಯೂಸ್ ಅಂದರೆ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಇವುಗಳ ಪ್ರಾಕ್ಟಿಕಲ್ ಆಗಿ ಇದರ ಪ್ರಯೋಜನ ಹೇಗೆ ಪಡೆದೆ ಅನ್ನುವುದನ್ನು ವಿವರಿಸಲಾಗಿದೆ. ಈ ಏಂಜಲ್ ನಂಬರ್ಸ್ ಕೆಲವರಿಗೆ ಕಾಣುತ್ತೆ, ಕೆಲವರಿಗೆ ಕಾಣಲ್ಲ. ಯಾಕೆ ಹೀಗೆ? ತುಂಬ ಸಿಂಪಲ್. ಅದಕ್ಕೆ ಕಾರಣ ನಮ್ಮ RAS ಅಂದರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಉದಾಹರಣೆಗೆ, ನಾನು ಯಾವುದೋ ಒಂದು ಹೊಸ ವಸ್ತು ಖರೀದಿಸಬೇಕೆಂದು ಆಲೋಚನೆ ಮಾಡಿದರೆ ಸಾಕು, ಅದೇ ವಸ್ತು ಎಲ್ಲೆಲ್ಲೂ ಕಾಣಲು ಶುರು ಆಗುತ್ತೆ. ಅದೇ ರೀತಿ ಈ 111 ಬಗ್ಗೆ ನಾನು ಗಮನ ಕೊಟ್ಟರೆ ನನ್ನ ಮೆದುಳು ಅದನ್ನು ಹೆಚ್ಚು ಹೆಚ್ಚು ಗಮನಿಸಲು ಪ್ರಾರಂಭ ಮಾಡುತ್ತೆ. ವೇರ್ ಅವರ್ ಫೋಕಸ್ ಗೋಸ್ ಅವರ್ ಎನರ್ಜಿ ಫ್ಲೋಸ್. ಅಂದರೆ ನಮ್ಮ ಫೋಕಸ್ ಹೋದಲ್ಲಿ ನಮ್ಮ ಎನರ್ಜಿ ಫ್ಲೋ ಹೋಗುತ್ತೆ. ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡುವಾಗ ಏಂಜಲ್ ನಂಬರ್ಸ್ನಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಅದು ಹೇಗೆಂದರೆ, ಮ್ಯಾನಿಫೆಸ್ಟೇಷನ್ ಮಾಡ್ತಿರುವಾಗ ನನಗೆ ಸಾಕಷ್ಟು ಅನುಮಾನಗಳು ಬರ್ತಿದ್ವು. ನಾನು ಮಾಡಿದ್ದು ಸರಿ ಇದೆಯಾ? ನಾನು ಸರಿಯಾದ ಡಿಸಿಷನ್ ತೆಗೆದುಕೊಂಡಿದ್ದೇನಾ? ಇದು ಸರಿ, ಇದು ತಪ್ಪು ಅಂತ ಹೇಳೋರು ಯಾರು? ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೆ ಯಾರನ್ನ ಕೇಳೋದು? ಈ ಏಂಜಲ್ ನಂಬರ್ಸ್ ಆ ಸಮಸ್ಯೆಯನ್ನು ಬಗೆಹರಿಸ್ತು. ಹೇಗೆಂದರೆ, ದಿನನಿತ್ಯದ ಸಣ್ಣ ಪುಟ್ಟ ನಿರ್ಧಾರಗಳಿಗೆ, ಕೆಲಸಗಳಿಗೆ ಈ ಏಂಜಲ್ ನಂಬರ್ಸ್ನಿಂದ ಪ್ರಾಕ್ಟಿಕಲ್ ಲೈಫಿಗೆ ತುಂಬ ಸಹಾಯ ಆಗಿದೆ. ಅದನ್ನೇ ಇವತ್ತು ಒಂದೊಂದಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನಮ್ಮ ಯೂನಿವರ್ಸ್ ಮನುಷ್ಯರ ಜೊತೆ ಸಂಪರ್ಕ ಮಾಡೋಕ್ಕೆ, ಮಾತಾಡೋಕ್ಕೆ ಒಂದಿಲ್ಲ ಒಂದು ದಾರಿ ಹುಡುಕುತ್ತೆ. ನಮ್ಮ ಕಷ್ಟ ಸುಖ ಎಲ್ಲ ಯೂನಿವರ್ಸಿಗೆ ಗೊತ್ತಿದೆ. ಯಾವಾಗ, ಹೇಗೆ, ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದು ಅದಕ್ಕೆ ತಿಳಿದಿದೆ. ಅದನ್ನು ನಮಗೆ ತಿಳಿಸುವ ದಾರಿ ಮಾರ್ಗಗಳು ಹಲವಾರು ಇವೆ. ಅದರಲ್ಲಿ ಒಂದು ದಾರಿ ಅಂದರೆ ಒಂದು ಸಂಕೇತ, ಒಂದು ಸಂದೇಶ, ಈ ಏಂಜಲ್ ನಂಬರ್ಸ್. ನನಗಂತೂ ಕೆಲವು ಘಟನೆಗಳು ಆಗೋ ಮುಂಚೆನೇ ತಿಳಿಸಿದಂತೆ ಅನಿಸುತ್ತಿತ್ತು. ಈಗ 111ನಿಂದ 000ವರೆಗೆ ಅದರ ಅರ್ಥ ನನ್ನ ಅನುಭವದಲ್ಲಿ ನೋಡೋಣ ಬನ್ನಿ. ಮೊದಲು 111 ಈ ಸಂಖ್ಯೆಯ ಕಾಣಿಸುವಿಕೆಯ ಅರ್ಥ ಡಿಕೋಡ್ ಮಾಡೋಣ. 111 ಒಂದು ಹೊಸ ಆರಂಭವನ್ನು ಸೂಚಿಸುತ್ತೆ. ನಮ್ಮ ಆಸೆಗಳು ಬೇಗನೆ ಮ್ಯಾನಿಫೆಸ್ಟ್ ಆಗಿ ನಮ್ಮ ನಿಜ ಜೀವನದಲ್ಲಿ ಪ್ರಕಟಗೊಳ್ಳಲಿವೆ. ಇದು ನನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಿಜ ಆಗಿದೆ. ಆದರೆ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾನೇ ಇರ್ತಿತ್ತು. ಪ್ರತಿದಿನ 111 ನನಗೆ ಕಾಣಿಸಿದರೆ ಪ್ರತಿದಿನ ಹೊಸ ಆರಂಭ ಏನಾಗಲಿದೆ? ಅದು ಹೇಗೆ ಸಾಧ್ಯ? ಇಸ್ ಇಟ್ ಪಾಸಿಬಲ್? ಹೊಸ ಆರಂಭ ಅಂದರೆ ನಾವೆಲ್ಲ ತಿಳಿದುಕೊಳ್ಳೋದು ದೊಡ್ಡದೇ ಒಂದು ದೊಡ್ಡ ಕಾರ್ಯ. ಖಂಡಿತ ಇಲ್ಲ. ಚಿಕ್ಕ ಪುಟ್ಟ ಕಾರ್ಯಗಳಿಂದಲೇ ದೊಡ್ಡದು ಶುರು ಆಗೋದು. ಉದಾಹರಣೆಗೆ, ನಾನು ಯಾವುದೇ ಕೆಲಸಕ್ಕೆ ಹೊರಟ್ರೆ ಟ್ರಾಫಿಕ್ನ ಗದ್ದಲದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಸುಲಭವಾಗಿ ಹೋಗಬಹುದು. ಬೇಗನೆ ಮೆಟ್ರೋ, ಸಿಟಿ ಬಸ್, ಆಟೋ ಅಥವಾ ಕ್ಯಾಬ್ ಸಿಗಬಹುದು. ನಾನು ಹಿಡಿದ ಚಿಕ್ಕ ಪುಟ್ಟ ಕೆಲಸಗಳು ಬೇಗ ಆಗಿಬಿಡಬಹುದು. ಉದಾಹರಣೆಗೆ, ಒಬ್ಬ ಡಾಕ್ಟರ್ನ ಭೇಟಿಯಾಗೋಕೆ 4-5 ಗಂಟೆಗಳ ಕಾಯುವ ಸಮಯ ನನಗೆ ಉಳಿಯಬಹುದು.
ನಾನು ಎಷ್ಟೋ ಬಾರಿ ಒಂದು ಕೆಲಸಕ್ಕೆ ಹೊರಟಾಗ ಎದುರಿಗೆ ಒಂದು 2 ವೀಲರ್ ಅಡ್ಡಡ್ಡವಾಗಿ ಬರ್ತಿತ್ತು. ನನಗೆ ಕೋಪನೂ ಬರ್ತಾ ಇತ್ತು. ಆದರೆ ನನ್ನ ದೃಷ್ಟಿ ಅದರ ನಂಬರ್ ಪ್ಲೇಟ್ ಮೇಲೆ ಗಮನಿಸಿದಾಗ ಖುಷಿಯಾಯಿತು. ಅದು 111 ಆಗಿತ್ತು. ಅವತ್ತು ನಾನು ಹಿಡಿದ ಕೆಲಸ ಸುಲಭವಾಗಿ ಸುಸೂತ್ರವಾಗಿ ನಡೆದೇ ಹೋಯಿತು. ಅಂದರೆ ನಾನು 111 ನಂಬರಿಗೋಸ್ಕರ ಹುಡುಕಿಕೊಂಡು ಹೋಗಲಿಲ್ಲ. ಅದೇ ತನ್ನಷ್ಟಕ್ಕೆ ತಾನೇ ನನಗೆ ಗೋಚರವಾಗುವಂತೆ ಮಾಡಿತು. ಇನ್ನೊಂದು ಘಟನೆ ಹೇಳಬೇಕಂದ್ರೆ, ಒಂದು ಯಾವುದೋ ವಸ್ತು ಖರೀದಿಗೆ 2-3 ಬಾರಿ ಹೋಗಿರ್ತಿದ್ದೆ. ಸಿಗ್ತಾನೇ ಇರಲಿಲ್ಲ. ಆದರೆ ಯಾವುದೋ ರೀತಿಯಲ್ಲಿ 111 ಕಾಣಿಸಿದಾಗ ಅದು ಖಂಡಿತ ಸಿಕ್ಕಿರುತ್ತೆ. ಊಟ ಮಾಡುವಾಗ ಸಮಯ 1:11 ಕಾಣಿಸಿದರೆ ಡೈಟಿಂಗ್ ನೆನಪಾಗಿ ತುಂಬ ತಿನ್ನುವುದರ ಮೇಲೆ ಕಂಟ್ರೋಲ್ ಆಗಿದ್ದೂ ಸಹ ನಿಜ. ನನ್ನ ಅನುಭವದ ಪ್ರಕಾರ ದಿನನಿತ್ಯದ ಅನುಭವಗಳಿಗೆ ಇದರ ಸಹಾಯ ತುಂಬ ಆಗಿದೆ. ಆದರೆ ದೊಡ್ಡ ದೊಡ್ಡ ನಿರ್ಧಾರಗಳಿಗೆ ನಾನು ಮ್ಯಾನಿಫೆಸ್ಟೇಷನ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತೀನಿ. ನನ್ನ ಫೀಲಿಂಗ್ಸ್, ಥಾಟ್ಸ್, ಬಿಲೀಫ್ಸ್ ಮತ್ತು ಆ್ಯಕ್ಷನ್ ಒಂದೇ ದಿಕ್ಕಿನಲ್ಲಿ ಅಲೈನ್ ಆದಾಗ ಈ ಏಂಜಲ್ ನಂಬರ್ಸ್ ಕಾಣಿಸಿದರೆ ಅದು ಸರಿಯಾದ ದಾರಿ ಅಂತ ತೀರ್ಮಾನ ಮಾಡ್ತೀನಿ. ನಿಮಗೂ ಸಹ ಈ ಏಂಜಲ್ ನಂಬರ್ಸ್ ಕಾಣಿಸಿವೆಯಾ? ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನು ಈ 222 ಈ ನಂಬರ್ ಬಗ್ಗೆ ನೋಡೋಣ ಬನ್ನಿ. ಒಂದು ವಿಷಯ ನಿಮಗೆ ಹೇಳಲೇಬೇಕು. ಅದೇನೆಂದರೆ, ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇದು ಫ್ರೀ ಇದೆ, ಉಚಿತವಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ನನಗೂ ಸಹ ಉತ್ಸಾಹ ಬರುತ್ತೆ. ಥ್ಯಾಂಕ್ ಯು. 222 ನಂಬರ್ದ ಸಂದೇಶ ಏನು? ನಿಮ್ಮ ನಿರ್ಧಾರಗಳನ್ನು ಒಂದು ಕ್ಷಣ ನಿಂತು ಮರುಪರಿಶೀಲಿಸಿ ಮುಂದುವರಿಯಿರಿ. ಸಹನೆ, ತಾಳ್ಮೆ ಇರಲಿ. ನಾವು ಬಿತ್ತಿದ ಬೀಜ ಈಗ ಬೆಳೆಯುತ್ತಿದೆ. ತಾಳ್ಮೆ ಇರಲಿ. ಜಾಸ್ತಿ ಚಿಂತೆ ಮಾಡುವುದು ಬೇಡವೇ ಬೇಡ. ಉದಾಹರಣೆಗೆ, ಎಷ್ಟೊಂದು ಬಾರಿ ನಾನು ಒಂದು ಡಿಸಿಷನ್ ತೆಗೆದಾದ ಮೇಲೆ ಅದು ಸರಿಯಾಗುತ್ತೋ ಇಲ್ಲವೋ ಅಂತ 2-3 ದಿನ ಚಿಂತೆ ಕಾಡ್ತಾನೇ ಇರ್ತಿತ್ತು. ಮನಸ್ಸಿನಲ್ಲಿ ಏನೋ ಒಂದು ಕಸಿವಿಸಿ, ಸಮಾಧಾನ ಹೇಳೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ 222 ಕಾಣಿಸಿದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಶಾಂತಿ. ನಾನು ಮಾಡಬೇಕಾಗಿದ್ದು ಎಲ್ಲ ಮಾಡಿ ಆಯಿತು, ಇನ್ನು ಅದರ ಕಾರ್ಯರೂಪಕ್ಕೆ ತರುವುದು ಯೂನಿವರ್ಸದ ಜವಾಬ್ದಾರಿ ಅಂತ ನಿಶ್ಚಿಂತೆಯಿಂದ ಇರ್ತಿದ್ದೆ. ಇದು ಸುಮಾರು ಬಾರಿ ವರ್ಕೌಟ್ ಆಗಿದೆ. ಒಂದ್ಸಲ ಒಂದು ಬ್ರ್ಯಾಂಡ್ನ TV ಪರ್ಚೇಸ್ ಮಾಡಬೇಕೆಂದು ನಿರ್ಧಾರ ಮಾಡಿದೆ. ಆಗ 2-3 ಬಾರಿ 222 ನಂಬರ್ ಕಣ್ಣಿಗೆ ಅಚಾನಕ್ಕಾಗಿ ಕಾಣಲು ಮತ್ತೆ ನನ್ನ ನಿರ್ಧಾರ ಮರುಪರಿಶೀಲನೆ ಮಾಡಲು ನಿರ್ಧಾರ ಮಾಡಿದೆ. ಆ ನಿರ್ಧಾರ ಸರಿಯಾಗಿ ಆಗಿತ್ತು. ಯಾಕೆಂದರೆ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಇನ್ನೊಂದು TV ಬ್ರ್ಯಾಂಡ್ ಬಗ್ಗೆ ಹೇಳಿದ. ಆ TVನ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿದೆ. ಅದನ್ನೇ ಪರ್ಚೇಸ್ ಮಾಡಿದೆ. ಅದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದೆ. ಅದಕ್ಕೆ ಆ 222ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಇದ್ದೆ. ಅದಕ್ಕೆ 222 ನಂಬರ್ ಕಾಣಿಸಿದಾಗ ಇವತ್ತು ಆ ಕೆಲಸ ಶುರು ಮಾಡೋಣ ಅಂದಾಗ ಒಂದು ಕ್ಷಣ ನಿಂತು ಅದರ ಎಲ್ಲ ಡೀಟೇಲ್ಸ್ ಇನ್ನೊಮ್ಮೆ ಚೆಕ್ ಮಾಡಿ ಮುಂದುವರಿತಾ ಇದ್ದೆ. ನಂತರ ಆ ಕೆಲಸ ನಿಧಾನವಾಗಿ ಸರಿಯಾಗಿ ನಡೆದಿದ್ದೂ ಇದೆ. ನಮ್ಮ ಮುಂದೆ 2-3 ಆಪ್ಷನ್ ಇದ್ದಾಗ ಈ ಏಂಜಲ್ ನಂಬರ್ಸ್ ಸರಿಯಾದ ಡಿಸಿಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಇನ್ನು 333 ಈ ಏಂಜಲ್ ನಂಬರ್ ಬಗ್ಗೆ ನೋಡೋಣ. ಇದು ನಮ್ಮ ಕ್ರಿಯೇಟಿವಿಟಿ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಹೊರತೆಗೆದಿಡಿ ಅಂತ ಹೇಳುತ್ತೆ. ಹೊಸ ಹೊಸ ಅವಕಾಶಗಳು ನಮಗೆ ಕಾಣಿಸುವವು. ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಮನಸ್ಸಿನಿಂದ ಹೊರಹಾಕುವುದು ಅಂದರೆ ನಿಮ್ಮ ಪ್ರೀತಿಯ ನಿವೇದನೆ ಇರಬಹುದು. ಎಷ್ಟೋ ದಿನಗಳಿಂದ ಹೇಳಬೇಕು ಅಂತ ಅಂದುಕೊಂಡದ್ದು ಇರಬಹುದು. ಈಗ ಆ ಸಮಯ ಬಂದಿದೆ. ಯೂನಿವರ್ಸ್ ನಿಮ್ಮ ಜೊತೆ ಇದೆ, ನಿರ್ಭಯದಿಂದ ಹೇಳಿ ಅಂತ ಈ ಸಂಕೇತ ಈ 333 ಹೇಳುತ್ತೆ. ನಮ್ಮ ಮನಸ್ಸಿನಲ್ಲಿ 108 ಕ್ರಿಯೇಟಿವ್ ಐಡಿಯಾಗಳು ಬರ್ತಾ ಇರ್ತವೆ. ಅವು ಹಾಗೆ ಮನಸ್ಸಿನಿಂದ ಮಾಯವಾಗದಂತೆ ಎಚ್ಚರ ವಹಿಸಿ. ಈ ನಂಬರ್ 333 ಕಾಣಿಸಿದರೆ ಒಂದು ಕಡೆ ಕುಳಿತು ಒಂದು ಪೇಪರ್ನಲ್ಲಿ ಎಲ್ಲ ಐಡಿಯಾಗಳನ್ನು ಬರೆದಿಡುವುದು ಉತ್ತಮ. ಒಂದು ಘಟನೆ ಬಗ್ಗೆ ಹೇಳ್ತೀನಿ. ನನಗೆ ಎಷ್ಟೊಂದು ವಿಷಯ ಹಂಚಿಕೊಳ್ಳುವುದು ಇದ್ದೇ ಇರುತ್ತೆ, ಮತ್ತೆ ಮರೆತೇ ಹೋಗುತ್ತೆ. ನಾನು ಮಾಡುವ ಮೊದಲ ಕೆಲಸವೆಂದರೆ ಪೇಪರ್ನಲ್ಲಿ ಬರೆಯುವುದು ಅಥವಾ ಮೊಬೈಲ್ನಲ್ಲಿ ನೋಟ್ಸ್ನಲ್ಲಿ ಅದನ್ನು ಎಂಟ್ರಿ ಮಾಡುವುದು. ಆದರೆ ಮೊಬೈಲ್ ನೋಟ್ಸನ್ನು ನೋಡೋಕ್ಕೆ ಮರೆತೇ ಹೋಗ್ತಿತ್ತು. ಅದಕ್ಕೆ ಒಂದು ಸಣ್ಣ ಪೇಪರ್ನಲ್ಲಿ ನೋಟ್ ಮಾಡ್ತಿದ್ದೆ.
ಒಂದು ಔಟ್ ಆಫ್ ಬಾಕ್ಸ್ ಐಡಿಯಾ ಬಗ್ಗೆ ಒಬ್ಬರ ಬಳಿ ನನಗೆ ಮಾತಾಡೋದಿತ್ತು. ನಂತರ ಮರ್ತೇ ಹೋಯಿತು. ನಂತರ ಅವರು ಸಿಕ್ಕಾಗ, ಅವರು ಭೇಟಿಯಾದಾಗಲೇ ನನಗೆ ನೆನಪಾಗಿತ್ತು. ಆದರೆ ಆಗಲೇ ತುಂಬ ತಡವಾಗಿ ಹೋಗಿತ್ತು. ಇದರಿಂದ ನನಗೆ ಪರ್ಸನಲಿ ಲಾಸ್ ಆಗಿದ್ದು ನಿಜ. ಅದಕ್ಕೆ 333 ಕಾಣಿಸಿಕೊಂಡ್ರೆ ತಕ್ಷಣ ನಿಮ್ಮ ಐಡಿಯಾಸ್, ಕ್ರಿಯೇಟಿವಿಟಿಯನ್ನು ಹೊರತೆಗೀರಿ. ಇದು ಸರಿಯಾದ ಸಮಯ. ಅದು ಎಷ್ಟೇ ಚಿಕ್ಕದಿರಲಿ ಅನುಮಾನ ಬೇಡ. ಅದು ಅಡಿಗೆ ತಿಂಡಿ ಆಗಿರಲಿ, ಆಫೀಸ್ ವಿಷಯನೂ ಆಗಿರಲಿ, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಮಾತ್ರ ಖಂಡಿತ ಇದೆ. ಇನ್ನು ಏಂಜಲ್ ನಂಬರ್ 444 ಇದರ ಬಗ್ಗೆ ನೋಡೋಣ. ಇದು ಸ್ಟೆಬಿಲಿಟಿ ಆ್ಯಂಡ್ ಪ್ರೊಟೆಕ್ಷನ್ ಬಗ್ಗೆ ಹೇಳುತ್ತೆ. ಅಂದರೆ ರಕ್ಷಣೆ ಮತ್ತು ಸ್ಥಿರತೆ. ನೀವು ಸರಿಯಾದ ದಾರಿಯಲ್ಲಿದ್ದೀರಿ, ಭಯ ಬೇಡ, ನಿಮ್ಮ ಪರಿಶ್ರಮ ವ್ಯರ್ಥವಾಗಲ್ಲ. ನಮ್ಮ ಸ್ಥಿರತೆ ಅಂದರೆ ನಮ್ಮ ಅಡಿಪಾಯ, ಬುನಾದಿ ಅಂದರೆ ನಮ್ಮ ನಂಬಿಕೆನೇ. ಉದಾಹರಣೆಗೆ, ಯಾವುದೋ ಒಂದು ಕಠಿಣ ಕೆಲಸ ಅಥವಾ ನಾವು ಅಂದುಕೊಂಡಿರೋ ಒಂದು ಟಫ್ ಪ್ರಾಬ್ಲಮ್ ಪರಿಹಾರ ಆಗುತ್ತೆ ಅಂದ್ಕೊಂಡಿರ್ತೀವಿ, ಆದರೆ ಇನ್ನೂ ಆಗಿರಲ್ಲ. ಆ ಸಮಯದಲ್ಲಿ 444 ಕಾಣಿಸಿದರೆ ನನಗೆ ಇನ್ನೂ ಜಾಸ್ತಿ ನಂಬಿಕೆ ಬರುತ್ತೆ. ಆ ಕೆಲಸ ಆಗೇ ಆಗತ್ತೆ ಅನ್ನೋ ವಿಶ್ವಾಸ ಮೂಡುತ್ತೆ. ಇದು ಎಷ್ಟೋ ಬಾರಿ ಆಗಿದೆ. ಕೆಲವು ಸಾರಿ ನಾನು ಒಂದು ವಿಷಯದ ಬಗ್ಗೆ ತುಂಬ ಓವರ್ ಕಾನ್ಫಿಡೆಂಟ್ ಆದಾಗ ಈ 444 ಕಾಣಿಸಿದಾಗ ಇದು ಒಂದು ವಾರ್ನಿಂಗ್ ಸಂಕೇತ ಅಂತ ಅಂದ್ಕೋತೀನಿ. ಆಗ ನಾನು ಮಾಡುವ ಒಂದು ಕ್ರಿಯೆ ಅಂದರೆ ಗ್ರೌಂಡಿಂಗ್, ಅಂದರೆ ನನ್ನಲ್ಲಿದ್ದ ನೆಗೆಟಿವ್ ಎನರ್ಜಿಯನ್ನು ಭೂಮಿಗೆ ಬಿಡುವ ಕ್ರಿಯೆ. ಸರಳವಾಗಿ ಹೇಳಬೇಕಂದ್ರೆ ಬರೀ ಕಾಲಲ್ಲಿ ಭೂಸ್ಪರ್ಶ. ಒಂದು ಗಾರ್ಡನ್ ಅಥವಾ ಒಂದು ಪಾರ್ಕ್ನಲ್ಲಿ ಹುಲ್ಲಿನ ಮೇಲೆ 15 ನಿಮಿಷ ಬರೀಗಾಲಲ್ಲಿ ವಾಕ್ ಮಾಡಿದರೆ ಸಾಕು, ಮನಸ್ಸು ಎಷ್ಟೋ ತಿಳಿಯಾಗುತ್ತೆ. ನನ್ನ ಮನಸ್ಸು ಗೊಂದಲಮಯ ಆದಾಗ, ದೇಹಕ್ಕೆ ಆಲಸ್ಯತನ ತೋರಿದಾಗ 444 ಕಾಣಿಸಿದರೆ ನನ್ನ ಡಿಸಿಪ್ಲಿನ್ ಬಗ್ಗೆ ಎಚ್ಚರ ವಹಿಸ್ತೀನಿ. ಡಿಸಿಪ್ಲಿನ್ ನನ್ನ ಆರೋಗ್ಯದ ಬಗ್ಗೆ ಇರಬಹುದು, ರಿಲೇಷನ್ಶಿಪ್ ಬಗ್ಗೆನೂ ಇರಬಹುದು, ಅಥವಾ ಫೈನಾನ್ಸ್ ಪ್ಲ್ಯಾನಿಂಗ್ ಬಗ್ಗೆನೂ ಇರಬಹುದು. ಎಷ್ಟೋ ಬಾರಿ ಈ ಏಂಜಲ್ ನಂಬರ್ಸ್ ನನಗೆ ಕಾಣಿಸ್ಲಿ ಅಂತ ಅಂದ್ಕೊಂಡಿದ್ದೂ ಉಂಟು. ಆದರೆ ಅದನ್ನು ಮಾಡುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅಂದರೆ ಹುಡುಕಿಕೊಂಡು ಹೋಗುವುದು ಬೇಡವೇ ಬೇಡ. ನಿಮ್ಮ ಥಾಟ್ಸ್, ಬಿಲೀಫ್ಸ್ ಮತ್ತು ಆ್ಯಕ್ಷನ್ ಒಂದೇ ದಿಸೆಯಲ್ಲಿದ್ದಾಗ, ಅಂದರೆ ಅಲೈನ್ ಆದಾಗ, ನಿಮಗೆ ಬೇಡ ಬಂದರೂ ಏಂಜಲ್ ನಂಬರ್ಸ್ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುವವು. ಇನ್ನು ಉಳಿದ ಏಂಜಲ್ ನಂಬರ್ಸ್ ಅಂದರೆ 555ನಿಂದ 000ವರೆಗೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ನನ್ನ ಅನುಭವ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇಲ್ಲಿವರೆಗೆ ನನ್ನೊಂದಿಗೆ ಇದ್ದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಅನುಭವಗಳನ್ನು ಕಾಮೆಂಟ್ಗಳ ಮೂಲಕ ದಯವಿಟ್ಟು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಆಲ್ ದಿ ಬೆಸ್ಟ್.